ಮೊನ್ನೆ 4ನೇ ತಾರೀಕು ನಡಿಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಕಾಲ್ದು ಸ್ಪ್ರೇನ್ ಆಗಿರೋದ್ರಿಂದ ಇವತ್ತು ಇಟ್ಟಿದ್ದಾರೆ. ಅದು ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ದು ಕೂಡ ಸುಮಾರು 8-9 ಡಿಪಾರ್ಟ್ಮೆಂಟ್ ಇಟ್ಕೊಂಡಿರ್ತಾರೆ. ಬಜೆಟ್ ರಿವ್ಯೂಸು. ಸೊ ನಾವು ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀವಿ, ನಾವು ಯಾವ ರೀತಿ ಖರ್ಚು ಮಾಡಿದ್ದೀವಿ ಮತ್ತು ಯಾವ ರೀತಿ ಮುಂದೆ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದು ವಿಚಾರದ ಮೇಲೆ ಮಾಡ್ತಾರೆ. ನಾವಾಗಲೇ ಎಲ್ಲ ಕೂತ್ಕೊಂಡು ನಮ್ಮ ಇಲಾಖೆಯಲ್ಲಿ ಸುಮಾರಷ್ಟು ಒಂದು 8-10 ಮೀಟಿಂಗ್ಸ್ ಮಾಡಿದ್ದೀವಿ. ಯಾಕೆಂದರೆ ಒಳ್ಳೆ ಪರ್ಫಾರ್ಮೆನ್ಸು ಒಂದು ಹಂತಕ್ಕೆ ಮಾಡಿದ್ದೀವಿ. ಎಲ್ಲದನ್ನೂ ಸೊಲ್ಯೂಷನ್ ಮಾಡಿಬಿಟ್ವಿ ಅಂತ ಹೇಳಿಲ್ಲ. ಸಮಸ್ಯೆಗಳನ್ನು ಒಂದು ಕಡೆ ಪರಿಹಾರ ಮಾಡೋದು ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ನ ಮಕ್ಕಳಿಗೆ ಹತ್ತಿರ ಆಗ್ತದೆ. ಯಾಕಂದರೆ ನೀಟು ಮತ್ತು LKG UKG ಶುರು ಮಾಡಿರೋದು ಮತ್ತು ಕಲಿಕೆಯಲ್ಲಿ ಸ್ವಲ್ಪ ಬಲವರ್ಧನೆ ಕೊಡ್ತಕ್ಕಂಥದ್ದು ಮತ್ತು ಕೆಲವು ಈಗ ಗಾಂಧಿ ಭಾರತ ಅಂತ ಹೇಳಿದೆ, ಅದರಲ್ಲಿ ನಾವು ಕೆಲವು ಸ್ಟೆಪ್ಸನ್ನು ತೊಗೊಂಡಿದ್ದೀವಿ. ನಮ್ಮ ಮಕ್ಕಳಿಗೆ ಒಳ್ಳೆ ನಾವು ಮನುಜರು ಅಂತಕ್ಕಂಥದ್ದು ವಿಚಾರದ ಮೇಲೆ ಮತ್ತು ಕಲಿಕೆಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಟೀಚರ್ ಶಾರ್ಟೇಜ್ ಇದೆ, ಅದನ್ನು ತುಂಬತಕ್ಕಂಥದ್ದು. ಗೆಸ್ಟ್ ಟೀಚರ್ಸಿಗೆ ಇದು ಕಮ್ಮಿ ಅವರಿಗೆ ಸ್ಯಾಲ್ರಿ ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ಕೂಡ ಹೆಚ್ಚಳ ಮಾಡೋದು. ಬಿಸಿ ಊಟ ಅವರಿಗೂ ಕೂಡ ಹೆಚ್ಚಳ ಮಾಡ್ತಕ್ಕಂಥದ್ದು, ಇದೆಲ್ಲದೂ ಕೂಡ ವಿಚಾರ ಇದೆ. ಒಳ್ಳೆ ರೀತಿಯಲ್ಲಿ ನನಗೆ ಏನು ತೊಂದರೆ ಏನು ಇಲ್ಲ ಅಂಥೇಳಿ, ಬಟ್ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾರೆ. ಬಜೆಟಲ್ಲಿ ಜಿಲ್ಲೆಯಲ್ಲಿ ಏನು ನಿರೀಕ್ಷೆ ಮಾಡಬಹುದು? ಜಿಲ್ಲೆಯಿಂದನೂ ಕೂಡ ನಾನು ಕೆಲವು ವಿಚಾರಗಳನ್ನು ಮುಂದೆ ಇಟ್ಟಿದ್ದೀನಿ. ಅದನ್ನು ನೋಡೋಣ, ಅವ್ರ ಜೊತೆಗೆ ಚರ್ಚೆ ಮಾಡಿ. ಅದು ಇವತ್ತು ಇಲ್ಲ, ಬಜೆಟಲ್ಲಿ ಇವತ್ತು ಮಾಡೋದು ನಾವು ಇಲಾಖೆ ವತಿಯಿಂದ. ಕೆಲವು ನೀರಾವರಿಗಳ ಯೋಜನೆಗಳನ್ನು ಇನ್ನೂ ಒಂದಿಷ್ಟು ಬ್ಯಾಲೆನ್ಸ್ ಇದ್ದಾವೆ, ಅದನ್ನು ಫಿನಿಷ್ ಮಾಡಬೇಕಾಗ್ತದೆ. ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮಲ್ಲಿ DC ಅವ್ರ ಆಫೀಸು ಮತ್ತು CO ಆಫೀಸು, ಮೊನ್ನೆ ನಾನು ನಿಮಗೆ ಹೇಳಿದೆ, ನಿಮಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಜಾಗನೂ ಇರೋದ್ರಿಂದ ಮಾಡಬೇಕಾಗ್ತದೆ. ಇಲ್ಲಿ ಮೆಗನ್ ಹಾಸ್ಪಿಟ್ಲಲ್ಲಿ ಏನಾಗಿದೆ, ಸಿಮ್ಸಿಗೆ ಕೊಟ್ಟ ಮೇಲೆ ಇಲ್ಲಿ ಹಾಸ್ಪಿಟ್ಲದು ಕಂಟ್ರೋಲ್ ಸ್ವಲ್ಪ ವೇರಿಯೇಷನ್ ಆಗಿದೆ. ನಾನೆಲ್ಲ ಚೆಕ್ ಮಾಡಿ ರಿವ್ಯೂ ಎಲ್ಲ ಮಾಡಿದಾಗ ಅಲ್ಲಿ ಕೋಆರ್ಡಿನೇಷನ್ ಬರ್ತಾ ಇಲ್ಲ. ಕಂಟ್ರೋಲು ಸಿಮ್ಸು, ಹಾಸ್ಪಿಟ್ಲು ಡಿಸ್ಟ್ರಿಕ್ಟ್ದು, ಆ ಥರ ವರ್ಕ್ ಆಗಲ್ಲ ಅಲ್ಲಿ. ಅದಕ್ಕೆ ನಾವೇನಾದ್ರು ಬೇರೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇರೆ ವೇದಿಕೆ ಏನಾದ್ರು ಸರಿ ಮಾಡ್ಬೋದಾ ಅಂತಕ್ಕಂಥದ್ದು ವ್ಯವಸ್ಥೆಯನ್ನು ಅಲ್ಲ, ನಾನು ಅದನ್ನು ಹೆಂಗೆ ವರ್ಕೌಟ್ ಮಾಡಬೇಕಂತ ನಾನು ಅವರಿಗೆ ಮಾತಾಡಿ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಮಾತಾಡಿದ್ದೀನಿ. ದಿನೇಶ್ ಗುಂಡೂರಾವ್ ಆ ಥರ ಮಾಡಬೇಕು ಅಂದರೆ ಮೊದಲು ದೊಡ್ಡ ಮಟ್ಟದಲ್ಲಿ ಜಾಗ ಬೇಕಾಗುತ್ತೆ, ಬೇರೆ ಬೇರೆ ರೀತಿಯಲ್ಲೆಲ್ಲ ನಿಮಗೆ ಅನುಕೂಲ ಇದೆಯಾ ನೋಡಿ ಅಂಥೇಳಿ. ಅದನ್ನು ನಾನು ಆಗಲೇ ಕೆಲವು ಪ್ರಪೋಸಲ್ಸ್ ಕೊಟ್ಟಿದ್ದೀನಿ. ಅದನ್ನು ನಾನು ಗ್ಯಾರಂಟಿ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಾಂದರೆ ಈಗಿರೋದು, ಯಾಕೆಂದರೆ ಮೆಗನ್ ಹಾಸ್ಪಿಟ್ಲು ಬಂಗಾರಪ್ಪಾಜಿ ಶುರು ಮಾಡಿದ್ರು, ಇವತ್ತು ಒಳ್ಳೆ ಅನುಕೂಲ ಆಗ್ತದೆ. ಈ ಕಾಲೇಜ್ ಬಂದಿರೋದ್ರಿಂದ ಅಲ್ಲೇ ಅಫಿಲಿಯೇಷನ್ಗೆ ಕೊಟ್ಟ ತಕ್ಷಣ ಇಲ್ಲಿ ತೊಂದರೆ ಆಗಿರೋದ್ರಿಂದ ಅದನ್ನ ಯಾವ ರೀತಿ ನಾವು ತರಬೇಕಾಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಶರಾವತಿ ವತಿಯಿಂದ ನಾವು ಹೈಯೆಸ್ಟ್ ಪವರ್ ಜನ್ರೇಷನ್ ಮಾಡ್ತಾಯಿದ್ದೀವಿ. ಪವರ್ ಜನ್ರೇಷನ್ ಹೈಯೆಸ್ಟ್ ಮಾಡಿದಾಗ ಪವರ್ ಕನ್ಸಂಪ್ಷನ್ನು ಫೆಸಿಲಿಟಿ ನಮ್ಮ ರೈತರಿಗೆ ಜಾಸ್ತಿ ಇರಬೇಕು. ಬಂಗಾರಪ್ಪಾಜಿಯವ್ರು ಏನು ಮಾಡಿದ್ರು, ಅವಾಗ ಕಾರವಾರದಲ್ಲಿ ಇತ್ತು, ಕಾರವಾರದಲ್ಲಿ 24 hours ನೋ ಪವರ್ ಕಟ್ ಅಂತ ಮಾಡಿಬಿಟ್ಟಿದ್ರು. ಈಗ ಪವರ್ ಕಟ್ ಮಾಡಬೇಕಾಗತ್ತೆ, ಬಟ್ ಇಲ್ಲಿ ಅಡ್ವಾಂಟೇಜ್ ನಮ್ಮ ರೈತರಿಗೆ ಜಾಸ್ತಿ ಕೊಡಬೇಕು ಅಂತಕ್ಕಂಥದ್ದು ಆ ವಿಚಾರಗಳಿದ್ದಾವೆ. ಮತ್ತು ಸ್ವಲ್ಪ ಈ ರೈತರ ಜಮೀನಿನ ಬಗ್ಗೆ ಏನು ಇತ್ಯರ್ಥ ಆಗ್ತಕ್ಕಂಥದ್ದು ಕೆಲವು ಕಾನೂನು, ಅದು ಬಜೆಟಿಗೆ ಬರಲಿಲ್ಲ ಅಂದ್ರೂ ಕೂಡ ಕೆಲವು ಘೋಷಣೆ ಏನಾದ್ರು ಮಾಡೋಕ್ಕಾಗುತ್ತಾ ಅಂತಕ್ಕಂಥದ್ದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿಕೊಂಡು ಮಾಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಆಮೇಲೆ ನೈಟ್ ಲ್ಯಾಂಡಿಂಗ್ದು ಬೇರೆಯವ್ರು ಮಾತಾಡ್ತಾರೆ, ಹೋಗಿ ಮಾತಾಡಿದ್ವಿ, ದುಡ್ಡು ಕೊಡೋರು ಯಾರು? ರಾಜ್ಯ ಸರ್ಕಾರದವರು. ನೀವು ಬೆವರು ಸುರಿಸಿ ಕಳಿತಕ್ಕಂಥವ್ರು ಬರೀ ಪುಕ್ಷಡೆ ಭಾಷಣ ಮಾಡಿಕೊಂಡು ಹೇಳಿಕೆಗಳನ್ನು ಮಾತ್ರ ಕೊಡ್ತಾರೆ, ಅಲ್ಲಿ ಏನಕ್ಕೂ ಕೊಟ್ಟಿಲ್ಲ ಅವರು ದುಡ್ಡು. ಸೊ ಅದನ್ನು ಹಂತದಲ್ಲಿ ಇದೆ, ನಾವು ಎಲ್ಲಿ ಕೆಲಸ ಮಾಡಬೇಕು ಅದು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಕ್ಕಂಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.